ಯಾರದೇ ಒಬ್ಬರಲ್ಲಿ ತೀವ್ರವಾದ ಭಕ್ತಿ ಅಥವಾ ಪ್ರೀತಿ ಅನ್ನೋದು ಅವರನ್ನ ಉನ್ನತ ಸಾಧನೆಗೆ ಕರೆದೊಯ್ಯುತ್ತದೆ ಅನ್ನೋದು ಇವರ ವಾದವಾಗಿತ್ತು. ಇವರು ಯಾವುದೇ ಮನುಷ್ಯನಿಗೆ ಹೃದಯದಲ್ಲಿ ಪರಿಶುದ್ಧವಾದ ಪ್ರೀತಿ ಹಾಗೂ ಅಚಲವಾದ ಭಕ್ತಿ ಇದೆರಡು ಇದ್ರೆ ಸಾಕು, ಬೇರೆ ಯಾವ ಆಚರಣೆಯನ್ನು ಮಾಡೋದು ಬೇಕಿಲ್ಲ ಅಂತ ಇವರು ಹೇಳ್ತಾ ಇದ್ರು. ಆದ್ರಿಂದ ಎಲ್ಲರೂ ಈ ಭಕ್ತಿ ಮಾರ್ಗವನ್ನ ಫಾಲೋ ಮಾಡಿ ಅಂತ ಇವರು ಸಲಹೆ ಕೊಡ್ತಾ ಇದ್ರು. ನೆಕ್ಸ್ಟ್ ಮೂರನೆಯದಾಗಿ ಇನ್ನು ದೇವ್ರ ವಿಷಯಕ್ಕೆ ಬಂದ್ರೆ ಇವರು ಎಲ್ಲಾ ದೇವರನ್ನು ಪೂಜೆ ಮಾಡ್ತಿದ್ರು. ಹಿಂದೂ ಧರ್ಮದ ದೇವರುಗಳನ್ನು ಮಾಡ್ತಾ ಇದ್ರು ಹಾಗೂ ಮುಸಲ್ಮಾನ ದೇವರನ್ನು